ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 23 ಸೆಪ್ಟೆಂಬರ್ 2024 ಕರೆಂಟ್ ಅಫೇರ್ಸ್ ನೋಡೋಣ. ಕಳೆದ 2 ದಿನದ ಇಂಪಾರ್ಟೆಂಟ್ ಕ್ವಶನ್ಸ್ ಇದರಲ್ಲಿ ಕವರ್ ಅಪ್ ಆಗಿರುತ್ತೆ. ಅದಕ್ಕೂ ಮುಂಚೆ ಕಳೆದ 20 ತಿಂಗಳ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದರೆ ಪರ್ಚೇಸ್ ಮಾಡಿ. 160 ಆಗುತ್ತೆ. 1000 ಪುಟಗಳಿಗಿಂತ ಹೆಚ್ಚು ಪುಟಗಳು ಕಂಡು ಬರ್ತವೆ. ಆಗಸ್ಟ್ ಸಪ್ರೇಟ್ ಬೇಕು ಅಂದರೆ 15 ರೂಪಾಯಿ ಆಗುತ್ತೆ. ಈ ವರ್ಷದ ಜನವರಿಯಿಂದ ಆಗಸ್ಟ್ ತನಕ 80, ಕಳೆದ ವರ್ಷದ ನೋಟ್ಸ್ ಬೇಕು ಅಂದರೆ 80, ಓವರಾಲ್ ನೋಟ್ಸ್ ಬೇಕು ಅಂದರೆ 160. ಅಫಿಷಿಯಲ್ ವಾಟ್ಸಪ್ ನಂಬರ್ನ ನೀಡಲಾಗಿದೆ, ಇಮೇಲ್ ಐ ಡಿಯನ್ನು ಕೊಡಲಾಗಿದೆ. ಇಲ್ಲಿ QR ಕೋಡನ್ನು ಕೊಡಲಾಗಿದೆ, ಸ್ಕ್ಯಾನ್ ಮಾಡಿ ಸಾಫ್ಟ್ ಕಾಪಿಯನ್ನು ನಿಮಗೆ ಕಳಿಸ್ಕೊಡ್ಲಾಗುತ್ತೆ. ಇಮೇಲ್ ಅಥವಾ ವಾಟ್ಸಪ್ಗೆ ನಿಮ್ಮ ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂಥ ಮೂಸಿ ನದಿ ಯಾವ ನದಿಯ ಉಪನದಿಯಾಗಿದೆ? ಇದು ಕೃಷ್ಣಾ ನದಿಯ ಉಪನದಿಯಾಗಿರುತ್ತೆ. ಭಾರೀ ಮಳೆಯಿಂದಾಗಿ ಮೂಸಿ ನದಿಯ ಉಬ್ಬರವಿಳಿತದ ಕಾರಣದಿಂದಾಗಿ ನಾಗರಿಕರು ಮನೆಯೊಳಗೆ ಇರುವಂತೆ ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಸೂಚನೆಯನ್ನು ಕೊಟ್ಟಿದೆ. ಮೂಸಿ ನದಿಯು ತೆಲಂಗಾಣದ ಮೂಲಕ ಹರಿಯುವಂಥ ನದಿಯಾಗಿದ್ದು, ಇದು ಕೃಷ್ಣಾ ನದಿಯ ಉಪನದಿಯಾಗಿದೆ. ಈ ನದಿಯನ್ನು ಐತಿಹಾಸಿಕವಾಗಿ ಮುಚುಕುಂದ ನದಿ ಅಂತ ಕರೆಯಲಾಗುತ್ತದೆ. ಹೈದರಾಬಾದ್ ಅದರ ದಡದಲ್ಲಿದೆ. ನದಿಯು ನಗರದ ಹಳೆ ಮತ್ತು ಹೊಸ ಭಾಗಗಳನ್ನು ವಿಭಜನೆ ಮಾಡುವಂತಹ ನದಿಯಾಗಿದೆ. ಮೂಸಿ ನದಿಯು ವಿಕಾಸಾಬಾದ್ ಬಳಿ ಅನಂತಗಿರಿ ಬೆಟ್ಟಗಳಲ್ಲಿ ಹುಟ್ಟುತ್ತೆ. ಕೃಷ್ಣಾ ನದಿಯನ್ನು ಸೇರುವ ಮೊದಲು ಇದು 240 ಕಿಲೋಮೀಟರ್ ಹರಿಯುತ್ತೆ. ಹಿಮಾಯತ್ ಸಾಗರ ಮತ್ತು ಓಸ್ಮಾನ್ ಸಾಗರ ಎಂಬ 2 ಅಣೆಕಟ್ಟೆಗಳನ್ನು ಈ ನದಿಗೆ ನಿರ್ಮಾಣ ಮಾಡಲಾಗಿದೆ. ಇಷ್ಟು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಇದು. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಫೆಡರೇಷನ್ನ ಮೊದಲ ಭಾರತೀಯ ರಾಯಭಾರಿಯಾಗಿ ಕೆಳಗಿನ ಯಾರು ನೇಮಕವಾಗಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಶರತ್ ಕಮಲ್. ಶರತ್ ಕಮಲ್ ಅವರು ಅಂತಾರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಫೆಡರೇಷನ್ ಫೌಂಡೇಶನ್ನ ಮೊದಲ ಭಾರತೀಯ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಅಲ್ಟಿಮೇಟ್ ಟೇಬಲ್ ಟೆನ್ನಿಸ್ ಸೀಸನ್ನ 5ನೇ ದಿನದ 11ರ ಸಮಯದಲ್ಲಿ ಈ ಘೋಷಣೆಯನ್ನು ಮಾಡಲಾಗಿದೆ. ಶರತ್ ಅವರು ನವೆಂಬರ್ 2012ರಲ್ಲಿ ITTFನ ಅಥ್ಲೇಟ್ ಆಯೋಗಕ್ಕೆ ಆಯ್ಕೆಯಾಗಿದ್ದರು. ಅವರು ಅಭಿವೃದ್ಧಿಗಾಗಿ ಟೇಬಲ್ ಟೆನ್ನಿಸನ್ನು ಉತ್ತೇಜನ ಮಾಡ್ತಾರೆ ಮತ್ತು ಹಿಂದುಳಿದ ಹಿನ್ನೆಲೆಯ ಮಕ್ಕಳ ಅಭಿವೃದ್ಧಿ, ಈ ಟೇಬಲ್ ಟೆನ್ನಿಸ್ನಲ್ಲಿ ಈ ಮಕ್ಕಳ ಅಭಿವೃದ್ಧಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಟ್ಯಾಲೆಂಟೆಡ್ ಕಿಡ್ಸ್ ಇರ್ತಾರೆ, ಅದನ್ನು ಉತ್ತೇಜಿಸುವುದು ಅವರ ಪ್ರಮುಖವಾದ ಗುರಿಯಾಗಿದೆ. ಶರತ್ ಕಮಲ್ ಅವರು 2022ರ ಬರ್ಮಿಂಗ್ಹ್ಯಾಮ್ ಕ್ರೀಡಾಕೂಟದಲ್ಲಿ 3 ಚಿನ್ನ ಪದಕಗಳೊಂದಿಗೆ 13 ಪದಕಗಳನ್ನು ಗೆದ್ದು ಟೇಬಲ್ ಟೆನ್ನಿಸ್ ಕಾಮನ್ವೆಲ್ತ್ ಕ್ರೀಡಾಕೂಟದ ಇತಿಹಾಸದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗಳಿಸಿದಂಥ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡ್ಯೂರಾಂಟ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಡುತ್ತೆ? ಇಂಪಾರ್ಟೆಂಟ್ ಇದು. ಸರಿಯಾದ ಉತ್ತರ ಫುಟ್ಬಾಲ್. ನಾರ್ತ್ ಈಸ್ಟ್ ಯುನೈಟೆಡ್ FC ಪೆನಾಲ್ಟಿ ಶೂಟೌಟ್ನಲ್ಲಿ ಮೋಹನ್ ಬಗನ್ ಸೂಪರ್ ಜೈಂಟ್ಸ್ ತಂಡವನ್ನು 4-3 ಗೋಲುಗಳಿಂದ ಸೋಲಿಸುವ ಮೂಲಕ ತನ್ನ ಮೊದಲ ಡ್ಯೂರಾಂಟ್ ಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಈ ಪಂದ್ಯ ಆಗಸ್ಟ್ 31ರಂದು ಕೋಲ್ಕತ್ತಾದ ವಿವೇಕಾನಂದ ಯುವ ಭಾರತೀಯ ಕ್ರೀಡಾಂಗಣದಲ್ಲಿ ಅಲ್ಲಿ ನಡೆದಿತ್ತು. ಸೊ ಇದು ಡ್ಯೂರಾಂಟ್ ಕಪ್ ಅಂತ ಬಂದಿರೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ನಡೆದಿರುವಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡೋ ಅನಿವಾರ್ಯತೆ ಬಂದಿದೆ. ಅಂದರೆ ಈ ವರ್ಷದ ಡ್ಯೂರಾಂಟ್ ಕಪ್ಪನ್ನು ಯಾವ ತಂಡ ಗೆಲ್ತು ಅಂದರೆ ನಿಮಗೆ ನಾರ್ತ್ ಈಸ್ಟ್ ಯುನೈಟೆಡ್ FC ಅಂದರೆ ಫ್ರಾಂಚೈಸಿ ಅಂತ, ನಾರ್ತ್ ಈಸ್ಟ್ ಯುನೈಟೆಡ್ ಫ್ರಾಂಚೈಸಿ ಮೋಹನ್ ಬಗನ್ ಸೂಪರ್ ಜೈಂಟ್ ತಂಡವನ್ನು ಸೋಲಿಸುವ ಮೂಲಕ ಈ ಬಾರಿಯ ಡ್ಯೂರಾಂಟ್ ಕಪ್ಪನ್ನು ಗೆದ್ದಿದೆ. ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಟೂರ್ನಮೆಂಟು ಡ್ಯೂರಾಂಟ್ ಕಪ್ 133ನೇ ಆವೃತ್ತಿಯನ್ನು ಈ ವರ್ಷ ಕೋಲ್ಕತ್ತಾ, ಕೊಕ್ರಾಜಾರ್, ಜಮ್ಶೆಡ್ಪುರ, ಶಿಲ್ಲಾಂಗಲ್ಲಿ ಜುಲೈ ತಿಂಗಳಿಂದ ಆಗಸ್ಟ್ ತನಕ ನಡೆಸಲಾಗಿದೆ. ಡ್ಯೂರಾಂಟ್ ಕಪ್ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಗೆ ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿ. ಬಹಳಷ್ಟು ಸಲ ಇದರ ಹೆಸರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ವರ್ಷ 133ನೇ ಆವೃತ್ತಿಯಾಗಿದೆ. ನಾರ್ತ್ ಈಸ್ಟ್ ಯುನೈಟೆಡ್ FC ಈ ಸಲ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂಥ ಸೌರ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ನೆಲೆಸಿದೆ? ಇದು ಒಡಿಸ್ಸಾ ರಾಜ್ಯದಲ್ಲಿ ನೆಲೆಸಿರ್ತಕ್ಕಂಥ ಬುಡಕಟ್ಟು ಜನಾಂಗವಾಗಿದೆ. ಒಡಿಸ್ಸಾವು ಒಡಿಸ್ಸಾದ ಗಜಪತಿ ಜಿಲ್ಲೆಯ ಸೌರ ಬುಡಕಟ್ಟುಗಳಿಗೆ ಆವಾಸ ಸ್ಥಾನದ ಹಕ್ಕುಗಳನ್ನು ನೀಡಿತು. ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು PVTGS ಅತ್ಯಂತ ಆವಾಸ ಸ್ಥಾನದ ಹಕ್ಕುಗಳನ್ನು ಹೊಂದಿರುವಂತಹ ರಾಜ್ಯವಾಗಿದೆ. ಸೌರ ಬುಡಕಟ್ಟು ಒಡಿಸ್ಸಾದ ಪ್ರಾಚೀನ ಬುಡಕಟ್ಟುಗಳಲ್ಲಿ ಒಂದಾಗಿದ್ದು, ಇದನ್ನು ರಾಮಾಯಣ ಮಹಾಭಾರತದಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಅವರನ್ನು ಸವರ, ಸಬರ, ಸೌರ, ಸೋರ ಅಂತ ಕೂಡ ಕರೆಯಲಾಗುತ್ತೆ. ಒಡಿಸ್ಸಾದ ಜೊತೆಗೆ ಸೌರಸ್ ಆಂಧ್ರಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ, ಅಸ್ಸಾಂನಲ್ಲಿ ವಾಸ ಮಾಡ್ತಾ ಇದ್ರು. ಅವರು ಮುಂಡಾ ಭಾಷೆಯಾದ ಸೋರಾ ಭಾಷೆಯನ್ನು ಮಾತನಾಡುತ್ತಾರೆ ಮತ್ತು ಸೋರಂಗ್
ಸೋರಂಗ್ ಸೊಂಪೆಂಗ್ ಲಿಪಿಯನ್ನು ಬಳಕೆ ಮಾಡ್ತಾರೆ. ಆರ್ಥಿಕವಾಗಿ ಇವರು ಬಳಸುವಂತಹ ಕೃಷಿ ಮತ್ತು ಕೂಲಿ ಕೆಲಸವನ್ನ ಸೌರಸ್ ಅಂತ ಕರೀತಾರೆ ಮತ್ತು ಬೆಟ್ಟದ ಕೆಲಸಗಳನ್ನು ಶಿಫ್ಟಿಂಗ್ ಮತ್ತು ಟೆರೆಸ್ ಕೃಷಿಯನ್ನು ಸೌರಸ್ ಅಂತ ಕರೆಯಲಾಗುತ್ತೆ. ಬಯಲು ಸೌರಸ್, ಬೆಟ್ಟದ ಸೌರಸ್ ಅಂತ ಎರಡು ಭಾಗಗಳನ್ನು ಮಾಡಿಕೊಂಡು ಇವರು ಕೆಲಸಗಳನ್ನು ಮಾಡ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ನಂಬಿಕೆ ನಕ್ಷೆ ಯೋಜನೆ ಯಾವ ರಾಜ್ಯದಿಂದ ಪರಿಚಯಿಸಲ್ಪಟ್ಟ ಯೋಜನೆಯಾಗಿದೆ? ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಯೋಜನೆ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕಟ್ಟಡ ಮಂಜೂರಾತಿಯನ್ನ ಸುಗಮಗೊಳಿಸೋದಕ್ಕೋಸ್ಕರ ನಂಬಿಕೆ ನಕ್ಷೆಯ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಈ ಯೋಜನೆಯು ಬಿಬಿಎಂಪಿ ಪ್ರದೇಶಗಳಲ್ಲಿ 4,000 ಚದರ ಅಡಿವರೆಗಿನ ಆಸ್ತಿಗಳ ಪ್ರಕ್ರಿಯೆಗಳನ್ನು ಸರಳೀಕರಣಗೊಳಿಸುತ್ತೆ. ಇದು ಆಸ್ತಿ ಮಾಲೀಕರು, ಪ್ರಮಾಣೀಕೃತ ವಾಸ್ತುಶಿಲ್ಪಿಗಳು ಅಥವಾ ಎಂಜಿನಿಯರ್ಗಳಿಂದ ಕಟ್ಟಡ ಯೋಜನೆಗಳಿಗೆ ತಾತ್ಕಾಲಿಕ ಅನುಮೋದನೆಯನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಡುವಂತಹ ನಕ್ಷೆಯಾಗಿದೆ. ಈ ಬದಲಾವಣೆಯು ಮಾಲೀಕರು ತಮ್ಮ ಕಟ್ಟಡಗಳನ್ನು ಶೀಘ್ರವಾಗಿ ಯೋಜಿಸಲು ಪ್ರಾರಂಭ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಭಿವೃದ್ಧಿಪಡಿಸಿದ ಪ್ರದೇಶಗಳಲ್ಲಿ ಭೂಮಾಲೀಕರಿಗೆ ಇದರ ಪ್ರಯೋಜನವನ್ನು ನೀಡಲಾಗುತ್ತೆ. ಇತ್ತೀಚೆಗೆ ಭಾರತದ ರಾಷ್ಟ್ರಪತಿಗಳು ಮಹಾರಾಷ್ಟ್ರದ ಯಾವ ಜಿಲ್ಲೆಯಲ್ಲಿ ವಿಶ್ವಶಾಂತಿ ಬುದ್ಧ ವಿಹಾರವನ್ನು ಉದ್ಘಾಟನೆ ಮಾಡಿದ್ದಾರೆ? ಸರಿಯಾದ ಉತ್ತರ ಲಾತೂರ್. ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಲಾತೂರ್ ಜಿಲ್ಲೆಯ ಉದ್ಗೀರ್ನಲ್ಲಿ ವಿಶ್ವಶಾಂತಿ ಬುದ್ಧ ವಿಹಾರವನ್ನು ಉದ್ಘಾಟನೆ ಮಾಡಿದ್ದಾರೆ. ವಿಹಾರದ ಒಳಗೆ ಗೌತಮ ಬುದ್ಧನ ಪ್ರತಿಮೆಯನ್ನು ಸ್ಥಾಪಿಸಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದ ಸಿ.ಪಿ. ರಾಧಾಕೃಷ್ಣನ್, ಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂದೆ, ಇತರ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ವಿಹಾರ ಕರ್ನಾಟಕದ ಕಲಬುರಗಿಯಲ್ಲಿರುವ ಬುದ್ಧ ವಿಹಾರದ ಪ್ರತಿರೂಪವಾಗಿದ್ದು 15 ಹೆಕ್ಟರ್ಗಳಲ್ಲಿ ಹರಡಿರುವಂತಹ ವಿಹಾರವಾಗಿದೆ. 1200 ಅನುಯಾಯಿಗಳಿಗೆ ಧ್ಯಾನ ಕೇಂದ್ರವನ್ನು ಇದು ಒದಗಿಸಿಕೊಡುತ್ತೆ. ಶ್ರೀಲಂಕಾಕ್ಕೆ ನೂತನ ಅಧ್ಯಕ್ಷರ ಸಾರಥ್ಯ. ಶ್ರೀಲಂಕಾ ದೇಶದ ನೂತನ ಅಧ್ಯಕ್ಷರಾಗಿ ಪೀಪಲ್ಸ್ ಲಿಬರೇಷನ್ ಫ್ರಂಟ್ ಒಕ್ಕೂಟದ ನಾಯಕ ಅನುರಾ ಕುಮಾರ ದಿಸ್ಸನಾಯಕೆ ಇವರು ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ದಿಸ್ಸನಾಯಕೆ ಸೋಮವಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶ ಭಾನುವಾರ ಪ್ರಕಟಗೊಂಡಿದ್ದು 42.31% ಮತಗಳಿಂದ ಮಾರ್ಕ್ಸಿಸ್ಟ್ ರಾಜಕಾರಣಿ ಜನತಾ ವಿಮುಕ್ತಿ ಪ್ರಮುಖ ಪಕ್ಷದ ನಾಯಕ ಅನುರಾ ಕುಮಾರ ದಿಸ್ಸನಾಯಕ ದ್ವೀಪರಾಷ್ಟ್ರದ 10ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇನ್ನು ವಿಪಕ್ಷ ನಾಯಕ ಸಾಜಿತ್ ಪ್ರೇಮದಾಸ್ ಚುನಾವಣೆಯಲ್ಲಿ 32% ಮತಗಳನ್ನು ಪಡೆಯುವ ಮೂಲಕ 2ನೇ ಸ್ಥಾನವನ್ನು ಉಳಿಸಿಕೊಂಡ್ರೆ, ಈ ಹಿಂದೆ ಅಧ್ಯಕ್ಷರಾಗಿದ್ದಂಥ ರಾನಿಲ್ ವಿಕ್ರಮಸಿಂಘೆ 17% ಮತಗಳನ್ನು ಪಡೆಯುವ ಮೂಲಕ 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಪೋಲೆಂಡ್ನ ಬ್ಯಾಡ್ಮಿಂಟನ್ ಅನ್ಮೋಲ್ ಚಾಂಪಿಯನ್. ಭಾರತದ ಯುವ ಶಟ್ಲರ್ ಅನ್ಮೋಲ್ ಕರ್ಬ್ ಪೋಲೆಂಡ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಿಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಫೈನಲ್ನಲ್ಲಿ ಅವರು ಸ್ವಿಟ್ಜರ್ಲ್ಯಾಂಡ್ನ ಸಿಲೆನಾ ಸಿಡ್ನೆರ್ ಅವರ ವಿರುದ್ಧ 21-12, 21-8 ಗೇಮ್ಗಳ ನೇರ ಸೆಟ್ಗಳಿಂದ ಈ ಒಂದು ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಟೂರ್ನಿ ಉದ್ದಕ್ಕೂ ಒಂದೇ ಒಂದು ಪಂದ್ಯವನ್ನು ಅವರು ಸೋಲದೆ ಈ ಒಂದು ಟೂರ್ನಮೆಂಟನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ವಾಯುಸೇನೆಯ ಮುಖ್ಯಸ್ಥರ ಅಮರ್ಪ್ರೀತ್ ಸಿಂಗ್. ವಾಯುಸೇನೆಯ ಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ನೇಮಕಗೊಂಡಿದ್ದಾರೆ. ಹಾಲಿ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ ವಿ.ಆರ್. ಚೌಧರಿ ಅವರು ಸೆಪ್ಟೆಂಬರ್ 30ರಂದು ನಿವೃತ್ತರಾಗ್ತಾರೆ. ಆದ್ದರಿಂದ ಸಿಂಗ್ ಅವರು ಯಾವಾಗ ನಿವೃತ್ತರಾಗ್ತಾರೆ ಅವರಿಂದ ಸಿಂಗ್ ಅವರು ಅಧಿಕಾರವನ್ನು ಪಡೆದುಕೊಳ್ತಾರೆ ಅಂತ ರಕ್ಷಣಾ ಸಚಿವಾಲಯ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ. ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರನ್ನ 1984ರ ಡಿಸೆಂಬರ್ 21ರಂದು IAFನ ಫೈಟರ್ಸ್ ಟೀಮ್ಗೆ ನಿಯೋಜನೆ ಮಾಡಲಾಗಿತ್ತು. ಇದಕ್ಕೂ ಮುನ್ನ ಈಸ್ಟರ್ನ್ ಏರ್ ಕಮಾಂಡ್ನಲ್ಲಿ ಹಿರಿಯ ಸಿಬ್ಬಂದಿಯಾಗಿ ಕೆಲಸ ಮಾಡಿದಂಥ ಅನುಭವವನ್ನು ಅವರು ಹೊಂದಿರ್ತಾರೆ. ಪ್ರಸ್ತುತವಾಗಿ ನಮ್ಮ ಏರ್ ಮಾರ್ಷಲ್ ಇರತಕ್ಕಂತಹ ವಿ.ಆರ್. ಚೌಧರಿ ಅವರು ಸೆಪ್ಟೆಂಬರ್ 30ರಂದು ನಿವೃತ್ತಿಯಾದ ಮೇಲೆ ಆ ಸ್ಥಾನಕ್ಕೆ ಇವರು ಬರ್ತಾರೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಯ್ಡ್ ನೋಟ್ಸ್ ಬೇಕು ಅಂದರೆ ವಿಡಿಯೋದ ಪ್ರಾರಂಭವನ್ನು ಮತ್ತೊಂದು ಸಲ ನೋಡಿ, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಟೆಲಿಗ್ರಾಮ್ನ ಜಾಯ್ನ್ ಆಗಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು.